ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶಿರ್ಸಿಯ ರಾಯರ ಮಠದ ಥರ್ಸ್ಡೇ ದಿನ ನಾಗರ ಪ್ರತಿಷ್ಠಾಪನೆ ಇತ್ತು ಇಲ್ಲಿ. ಹಾಗೆಯೇ ನೀವು ನೋಡ್ತಿರ್ಬೋದು ರಾಯರ ಮಠದ ಮುಂದೆ ರಾಯರ ಬೃಂದಾವನ ಕೂಡ ಪ್ರತಿಷ್ಠಾಪನೆ ಆಗಿದೆ. ನಾವು ಹೋಗಿದ್ದು ಫ್ರೈಡೇ ದಿನದ ವಿಡಿಯೋ ಇದು. ಸೊ ಫ್ರೈಡೇ ಕೂಡ ಅಷ್ಟೇ ಸುಮಾರು ಪೂಜೆಗಳು ಮತ್ತು ಹೋಮಗಳು ಹಾಗೆಯೇ ಬೇರೆ ಬೇರೆ ವಿಧಿವಿಧಾನಗಳೆಲ್ಲ ಇರುತ್ತಲ್ವ ಅದೆಲ್ಲ ಇತ್ತು. ಮತ್ತು ಅನ್ನ ಸಂತರ್ಪಣೆ ಕೂಡ ಫ್ರೈಡೇ ದಿನ ಇತ್ತು. ನಾವು ಹೋದಾಗ 12:15 ಆ ಥರ ಆಗಿತ್ತು. ಆ ಟೈಮಲ್ಲಿ ಎಲ್ಲರೂ ಊಟಕ್ಕೆ ನಿಂತ್ಕೊಂಡಿದ್ರು ಸಾಲಲ್ಲಿ. ಬಟ್ ಈ ಸಲ ಅಷ್ಟೊಂದು ರಶ್ ಅನಿಸಿಲ್ಲ. ಯಾಕಂದರೆ ಸುಮಾರು ಕಡೆಗೆ ಅಂದರೆ 4 ಕಡೆಗೆ ಊಟವನ್ನು ಬಡಿಸೋ ವ್ಯವಸ್ಥೆಯನ್ನು ಮಾಡಿದರು. ನೋಡಿ, ರಾಯರನ್ನು ಈ ರೀತಿಯಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಹತ್ತಿರದಿಂದ ವಿಡಿಯೋ ತಗೊಂಡಿದ್ದೆ. ರಾಯರ ದರ್ಶನ ಎಲ್ಲ ಮಾಡಿ ಪ್ರದಕ್ಷಿಣೆ ಕೂಡ ಹಾಕಾಯಿತು. ಇವಾಗ ನೆಕ್ಸ್ಟ್ ನಾನು ನಿಮಗೆ ನಾಗರದೇವರ ಪ್ರತಿಷ್ಠಾಪನೆ ಆಗಿದ್ದನ್ನು ತೋರಿಸ್ತೀನಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟೊಂದು ಎಲಿಗೆಂಟಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಇಲ್ಲಿ ನೋಡ್ತಿರ್ಬೋದು ಮೇಲೆ ಸ್ಟೆಪ್ಸನ್ನು ಹತ್ಕೊಂಡು ಹೋಗಬೇಕು. ಸೊ ಹೂವಿನಿಂದ ಈ ರೀತಿಯಾಗಿ ಎಲ್ಲ ಕಡೆನೂ ಅಲಂಕಾರ ಮಾಡಿದ್ದಾರೆ. ನೋಡಿ, ಇವಾಗ ನಾನು ನಿಮಗೆ ಒಳಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇದು ನಾಗರ ಮಂಟಪ. ತುಂಬ ಅದ್ಭುತವಾಗಿ ಡೆಕೋರೇಷನನ್ನು ಮಾಡಿದ್ದಾರೆ. ಒಳಗೂ ಕೂಡ ಎಲ್ಲೋ ಮತ್ತು ಬೇರೆ ಬೇರೆ ಕಲರ್ಗಳನ್ನು ಉಪಯೋಗಿಸಿ ನಾಗದೇವರು ಪ್ರತಿಷ್ಠಾಪನೆ ಅಲ್ವಾ, ಅದ್ರ ಮುಂದೆ ಈ ಥರ ಅಗ್ನಿಕುಂಡ ಇದೆ. ಕುಂಡ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟು ಇಲ್ಲಿ ತುಂಬ ಚೆನ್ನಾಗಿ ನಾಗದೇವರನ್ನು ಬಿಡಿಸಿದ್ದಾರೆ. ಎಲ್ಲವನ್ನು ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದು. ಊಟ ಅಂತೂ ಸಖತ್ತಾಗಿತ್ತು. ನಿಜವಾಗೂ ಥ್ಯಾಂಕ್ಸನ್ನು ಹೇಳಲೇಬೇಕು. ಅನ್ನ ಹಾಗೆಯೇ ತಂಬುಳಿ ಇತ್ತು, ಮತ್ತು ಪಲ್ಯ, ಸಾಂಬಾರು, ಕೇಸರಿ ಬಾತ್, ಜಿಲೇಬಿ, ಉಪ್ಪಿನಕಾಯಿ ಎಲ್ಲವೂ ಸಹ ಇತ್ತು. ಹಾಗೆಯೇ ಇದು ನೆಕ್ಸ್ಟ್ ಡೇ. ನಾನು ಅವತ್ತು ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬಟ್ ನಿಜವಾಗೂ ಮನೆಗೆ ಬಂದಾಗ 2:30-3 ಗಂಟೆ ಆಗಿತ್ತು. ಸಖತ್ ಬಿಸಿಲಲ್ಲಿ ಬಂದಿರೋದ್ರಿಂದ ಕಾಶ್ಮಿ ಮಲ್ಕೊಂಡ್ಬಿಟ್ಲು. ಅವಳ ಜೊತೆ ನಾನು ಕೂಡ ಮಲ್ಕೊಂಡೆ. ಎದ್ದೇಳಬೇಕಂದ್ರೆ 7 ಗಂಟೆ 7:30 ಆಯಿತು. ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಇವಾಗ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಬೇಸಿಸಲ್ಲಿ ನಾನು ಚಿಕ್ಕದಾಗಿ ರಂಗೋಲಿಯನ್ನು ಹಾಕೋತೀನಿ. ಹಬ್ಬಗಳೇನಾದರೂ ಇದ್ದಾಗ, ಸ್ಪೆಷಲ್ ಡೇ ಅಥವಾ ಫ್ರೈಡೇ ಇದ್ದಾಗ ಸ್ವಲ್ಪ ದೊಡ್ಡದಾಗಿ ರಂಗೋಲಿಯನ್ನು ಹಾಕೋತೀನಿ. ಇಲ್ಲಾಂದರೆ ಇಷ್ಟೇ ಚಿಕ್ಕದಾಗಿ. ಇದು ತುಳಸಿ ಕುಂಡದ ಮುಂದೆ ಹಾಗೆಯೇ ಇದು ಹೊಸ್ತಿಲ ಮುಂದೆ ಈ ಥರ ಚಿಕ್ಕದಾದ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ತೋರಣಕ್ಕೆ ದಾಸವಾಳ ಹೂವನ್ನು ಹಾಕಿದ್ದೀನಿ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೊ ಫೈನಲ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ಇವಾಗ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟು ಬ್ರೇಕ್ಫಾಸ್ಟನ್ನು ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ. ಹಾಗೆಯೇ ಇದು ದೋಸೆ ಇವತ್ತಿನ ಬ್ರೇಕ್ಫಾಸ್ಟ್. ಕಾಶ್ಮಿ ಕೆಲವೊಂದು ಸಲ ದೋಸೆಯನ್ನು ತಿನ್ನಲ್ಲ. ಅದಕ್ಕೆ ನಾನು ಸತ್ಯನಾರಾಯಣ ಪ್ರಸಾದ ಬರುತ್ತಲ್ವ, ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಬಾಳೆಹಣ್ಣು ಅದನ್ನೆಲ್ಲ ಹಾಕಿ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ತಿಂತಾಳೆ. ಅದಕ್ಕೆ ಅದನ್ನು ರೆಡಿ ಮಾಡಿದ್ದೀನಿ. ನೆಕ್ಸ್ಟು ಹ್ಯಾಂಡ್ ವಾಶ್ ಬಾಟಲೆಲ್ಲ ಖಾಲಿಯಾಗಿತ್ತು. ಅದಕ್ಕೆ ಲಿಕ್ವಿಡನ್ನು ಫಿಲ್ ಮಾಡಬೇಕು. ಇದು ನೋಡಿ, ಬೈ 1 get 1 ಇದೆ ಸಂತೂರ್ದು. ಸೊ ಇದನ್ನು ತೊಗೊಬಂದಿದ್ವಿ ಈ ಸಲ. ತುಂಬ ಚೆನ್ನಾಗಿದೆ. ಸೊ ಸುಮಾರು ಪ್ರಾಡಕ್ಟ್ಗಳೆಲ್ಲ ನಮಗೆ ಬೈ 1 get 1 ಸಿಗುತ್ತೆ ಅಲ್ವಾ. ಹಾಗೆಯೇ ನಾವು ಬೈ 1 get 1 ತೊಗೊಂಡಾಗ ನಮಗೆ ಸ್ವಲ್ಪ ವರ್ತ್ ಆಗುತ್ತೆ ಅಲ್ವಾ. ಸಿಂಗಲ್ ಪ್ರಾಡಕ್ಟನ್ನು ನಾವು ಸ್ವಲ್ಪ ಕಮ್ಮಿ ಕೊಡೋದಕ್ಕಿಂತ ಇದಕ್ಕೆ ಸ್ವಲ್ಪ ಜಾಸ್ತಿ ಪೇ ಮಾಡಿ 2 ಬರುತ್ತಲ್ವ. ಹಾಗಾಗಿ ಇದು ವರ್ತ್ ಅನಿಸುತ್ತೆ ನನ್ನ ಪ್ರಕಾರ. ಸೊ ಲಿಕ್ವಿಡನ್ನು ಹಾಕುವಾಗ ಆ ಕಡೆ ಈ ಕಡೆ ಎಲ್ಲ ಚೆಲ್ಲಿರುತ್ತೆ. ಅದಕ್ಕೆ ಒಂದು ಸಲ ವಾಶ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ಒಂಥರ ಅಂಟಂಟ್ ಅನಿಸುತ್ತೆ. ಈ ಥರ ವಾಶ್ ಮಾಡಿಬಿಟ್ರೆ ನೀಟಾಗಿ ಇರುತ್ತೆ. ಒಂದನ್ನು ಸಿಂಕ್ ಹತ್ರ ಇಟ್ಟಿದ್ದೀನಿ, ಪಾತ್ರೆ ತೊಳೆಯೋ ಸಿಂಕ್ ಹತ್ರ. ಇನ್ನೊಂದು ಹ್ಯಾಂಡ್ ವಾಶ್ ಮಾಡೋ ಸಿಂಕ್ ಹತ್ರ ಇಟ್ಟಿದ್ದೀನಿ. ಟೈಮ್ ಬಂದು 11 ಗಂಟೆ ಆಗಿತ್ತು. ಆ ಟೈಮಲ್ಲಿ ಒಂಥರ ಸ್ವಲ್ಪ ಹಸಿವೆ ಅನಿಸುತ್ತಲ್ವ. ಸೊ ಮನೆ ಹತ್ರ ಮಾವಿನ ಹಣ್ಣು ಬಂದಿರೋದ್ರಿಂದ ಅರ್ಧ kg ತೊಗೊಂಡಿದ್ದು. ಇದನ್ನು ನೀಟಾಗಿ ವಾಶ್ ಮಾಡಿ ಇವಾಗ ಕಟ್ ಮಾಡಬೇಕು. ನೋಡಿ, ಈ ಥರ ಇದೆ. ಸಖತ್ ಟೇಸ್ಟಿಯಾಗಿದೆ ಹಣ್ಣು. ಇದು ನೋಡಿ, ಇದನ್ನು ನೀಟಾಗಿ ನಾನು ಸುಲಿದಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ. ನೆಕ್ಸ್ಟು ಇವತ್ತು ಕೂಡ ನಾನು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದ್ದೆ. ಅಂದರೆ 10-20 ನಿಮಿಷ ಮಲ್ಕೊಂಡಿದ್ದೆ. ನೆಕ್ಸ್ಟು 6:30 ಟೈಮಲ್ಲಿ ಇದು ಕಾಶ್ಮೀನ ಟೆರೆಸ್ ಮೇಲೆ ಕರ್ಕೊಬಂದು ಆಟ ಆಡಿಸ್ತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು. ವೆರಿ ಗುಡ್. ಮತ್ತೆ ಹಾಕು ಮಗ. ವೆರಿ ಗುಡ್. ಮತ್ತೆ ದೂರನೇ, ಸ್ವಲ್ಪ ದೂರ. ಹಾಂ ಈಗ ಹಾಕು. ಹಾಕು.
ಕೆರೆ ದಡ, ಕೆರೆ ಕೆರೆ ಕೆರೆ. ಆ್ಯಕ್ಚುಲಿ ನನ್ನ ಬರ್ತಡೇ ಆಗಿ ತುಂಬ ದಿನ ಆಗೋಯಿತು ಆಯಿತಾ, ಅಂದರೆ ಏಪ್ರಿಲ್ 22ಕ್ಕೆ ಆಗಿದ್ದು. ಬಟ್ ನಾನು ಆ ಟೈಮಲ್ಲಿ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಕೇಕನ್ನು ಕಟ್ ಮಾಡಿ ಇರಲಿಲ್ಲ. ನನ್ನ ಹಸ್ಬೆಂಡ್ ಗೊತ್ತಿಲ್ಲದೇ ಕೇಕನ್ನು ತಂದಿಟ್ಟಿದ್ರು, ಹಾಗಾಗಿ ಮತ್ತೆ ಚಿಕ್ಕದಾಗಿ ಕೇಕನ್ನು ಕಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಹೇಗಂದರೆ ತುಂಬ ಚಿಕ್ಕವರಿದ್ದಾಗ ಅವರಿಗೆ ಬರ್ತಡೇ ಅಂದರೆ ಏನಂದರೆ ಗೊತ್ತಿರಲ್ಲ. ಬಟ್ ಇವಾಗ ಅಂದರೆ ಒಂದು 2 ವರ್ಷ ಆದಮೇಲೆ ಸ್ವಲ್ಪ ಒಂಚೂರು ಗೊತ್ತಾಗುತ್ತೆ ಅವರಿಗೆ ಬರ್ತಡೇ ಅಂದರೆ ಏನಂತ ಅಂದ್ಬಿಟ್ಟು. ಯಾರದೇ ಬರ್ತಡೇ ಇರಲಿ ಮಕ್ಕಳು ಹಾಗೆ ಅಲ್ವಾ. ಸೊ ಅವ್ರ ಬರ್ತಡೇನೇ ಅಂದ್ಕೊಂಡು ಖುಷಿಯಿಂದ ಫೀಲ್ ಮಾಡ್ತಾರೆ. ಕಾಶ್ವಿನೂ ಕೂಡ ಹಾಗೆಯೇ ಅವಳದೇ ಬರ್ತಡೇ ಅಂದ್ಕೊಂಡಿದ್ಲು. ತುಂಬ ಖುಷಿಯಾಗಿ ಅವಳು ಕೇಕನ್ನು ಕಟ್ ಮಾಡ್ತಿದ್ಲು ನನ್ನ ಜೊತೆ. ನೆಕ್ಸ್ಟು ಇವಾಗ KD ಮೂವಿಗೆ ಹೋಗಬೇಕು, ಟಿಕೆಟ್ ಎಲ್ಲ ತೊಗೊಂಡಿದ್ದಾರೆ ನನ್ನ ಹಸ್ಬೆಂಡ್. ಹಾಗೆಯೇ ಹೋಗೋ ಟೈಮಲ್ಲಿ ನೋಡಿ ದಾರಿಯಲ್ಲಿ ನಾಯಿಗಳೆಲ್ಲ ಇತ್ತು, ಬಟ್ ಹಾಕಬೇಕಂದ್ರೆ ಏನೂ ಇರಲಿಲ್ಲ. ಸೊ ಕಾಶ್ವಿಗಿದ್ದು ಯಾರೋ ಕೊಟ್ಟಿದ್ದಾಗಿತ್ತು ಒಂದು ಟೈಮಲ್ಲಿ, ಕಾರಲ್ಲೇ ಇಟ್ಟಿದ್ವಿ. ಸೊ ಅದನ್ನು ತೆಗೆದು ಹಾಕಿದ್ದು. ಕೆಲವೊಂದು ನಾಯಿಗಳು ತಿನ್ನತ್ತೆ, ಕೆಲವೊಂದು ನಾಯಿಗಳು ತಿನ್ನಲ್ಲ. ಅದರಲ್ಲೂ ಕೂಡ ಅಷ್ಟೇ, ಒಂದು ನಾಯಿ ಅಷ್ಟೇ ಪಟಾಪಟ ತಿಂತಿತ್ತು, ಬಟ್ ಕೆಲವೊಂದು ನಾಯಿಗಳು ತಿಂತಾ ಇರಲಿಲ್ಲ. ಹಾಗೆಯೇ ಇದು ನೋಡಿ ದೇವಿಕೆರೆ ಹತ್ರ ನೈಟ್ ಟೈಮಲ್ಲಿ ತುಂಬ ಬ್ಯಾಟ್ಸ್ಗಳು ಬರುತ್ತೆ. ಎಷ್ಟೊಂದು ಖುಷಿಯಾಗುತ್ತೆ ನೋಡೋಕ್ಕೆ ಬ್ಯಾಟ್ಸ್ಗಳನ್ನು. ಸೊ ಫೈನಲ್ ಆಗಿ ನಾವು ಇವಾಗ ಥಿಯೇಟ್ರ್ ಹತ್ರ ಬಂದಿದ್ದೀವಿ. ಬಟ್ ಆ ಮೂವಿಯನ್ನು ನೋಡಬೇಕಂದ್ರೆ ನಮಗೆ 10 ನಿಮಿಷ ಲೇಟಾಗಿ ಹೋಗಿತ್ತು. ಬಟ್ ಪರವಾಗಿಲ್ಲ ಅಂದ್ಕೊಂಡು, ತುಂಬ ದಿನ ಆಗಿ ಹೋಗಿತ್ತು. ಕಾಂತಾರ ನೋಡಿದ ಮೇಲೆ ಯಾವುದೂ ಮೂವಿಯನ್ನು ನೋಡಿರಲಿಲ್ಲ. ಸೊ ಅದಕ್ಕೆ ಹಸ್ಬೆಂಡ್ ಕರ್ಕೊಂಡು ಬಂದಿದ್ದರು. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.